ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮಾಯಾ ಜಗತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಒಂದು ಲೈಕ್ನ ಕೊಡಿ. ಸರಿ, ಇವತ್ತು ನಾನು ಮಾಡ್ತಿದ್ದೀನಿ ಚಿಕನ್ ಫ್ರೈ ಜೊತೆ ಚಿಕನ್ ಸಾಂಬಾರು. ಎರಡೂ ಒಂದೇ ಮಸಾಲೆಯಲ್ಲಿ ಆಗೋದ್ರಿಂದ ಎರಡನ್ನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿ, ಹಾಗಾದರೆ ಮೊದಲಿಗೆ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಂಬಿಡೋಣ ಒಂದೊಂದಾಗಿ. ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನು ಧನಿಯಾ ಪೌಡ್ರು, 2 ಟೇಬಲ್ ಸ್ಪೂನು ಒಣಮೆಣ್ಸಿನ್ಕಾಯಿ ಪೌಡ್ರು, ಅರಿಶಿಣ, ಸ್ವಲ್ಪ ಉಪ್ಪು, ಜೊತೆಗೆ ಅದ್ರ ಜೊತೆಗೆ ಕಾಯಿ, ಶುಂಠಿ, ಈರುಳ್ಳಿ, 1 ಈರುಳ್ಳಿ, ಸೋಂಪು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸ್ವಲ್ಪ, ಅಂದರೆ 5 ಕಾಳು ಅಂದ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಇದನ್ನು ಮಾಡಿಕೊಂಡು ರುಬ್ಕೊಂಡು ಸೈಡಿಗೆ ಇಟ್ಕೊಂಬಿಡಿ. ಸೊ ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಇದೆ. ಸೊ ಅದಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ ನನಗನ್ಸೋ ಹಾಗೆ. 2 ಮಾಡೋದಕ್ಕೂ ಸಾಕಾಗುತ್ತೆ. ಸರಿ, ಹಾಗಾದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕಸೂರಿ ಮೆಂತೆ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಏನಂತಾರೆ ಈರುಳ್ಳಿ, ಇಷ್ಟೇ ಬೇಕಿರೋದು. ಫ್ರೈಗೇನು ಭಾಳ ಬೇಕಾಗಲ್ಲ. ಸೊ ಸಿಂಪಲ್ಲಾಗಿಯೇ ತುಂಬ ಟೇಸ್ಟಿಯಾಗಿರುತ್ತೆ. ಸರಿ, ಇಷ್ಟೇ ಬೇಕಿರೋದು. ಸಾಂಬಾರು ಏನೂ ಬೇಕಾಗಲ್ಲ. ಸೊ ಇಷ್ಟ ಐಟಮ್ಸ್ ಇದ್ದರೆ ಸಾಕು, ಎಕ್ಸ್ಟ್ರಾ ಏನು ಹಾಕೋ ಅವಶ್ಯಕತೆಯೇ ಇಲ್ಲ. ಜೊತೆಗೆ ಸಾಂಬಾರಿಗೂ ಸ್ವಲ್ಪ ಕಸೂರಿ ಮೆಂತೆ ಬೇಕು ಮತ್ತು ನಿಂಬೆಹಣ್ಣು ಬೇಕು. ಸರಿ, ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟು ಫ್ರೈ ಮಾಡ್ಕೊತಿದ್ದೀನಿ ಚಿಕನ್ ಫ್ರೈ. ಸೊ ಅದಕ್ಕೆ ಇಟ್ಟಿದ್ದೀನಿ, ಇವಾಗ ಕಡಾಯಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದರಲ್ಲೊಂದು ಅಡ್ವಾಂಟೇಜು ಇದೆ, ಇನ್ನೊಂದು ಏನಂತಾರೆ, ಟೇಸ್ಟಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹೀರ್ಕೊಳ್ಳುತ್ತೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಚಿಕನ್ ಫ್ರೈಗೆ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ. ನೀವು ಹಾಕಿದ್ರೂ ಇಷ್ಟು ಹಾಕಿದರೆ ಸಾಕು, ಜಾಸ್ತಿ ಅಂದರೆ. ಕಾಯ್ತಾ ಇದೆ ಎಣ್ಣೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ, ವೆಯ್ಟ್ ಮಾಡಿ. ಸರಿ, ಹಾಗಾದರೆ ಎಣ್ಣೆ ಕಾದಿದೆ ಅಲ್ವಾ? ಎಣ್ಣೆ ಕಾದಿದೆ ಅನಿಸುತ್ತೆ. ಎಣ್ಣೆ ಕಾದಿದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಚಟ 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 ಅಂತಿದೆ ಮೆಣಸಿನ್ಕಾಯಿ. ಸೊ ಆಯಿತು. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಭಾಳ ಏನು ಬೇಕಾಗಲ್ಲ. 1 ಈರುಳ್ಳಿ, 4 ಹಸಿಮೆಣ್ಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ತೀವಲ್ಲ, ಸೊ ಅದಕ್ಕೆ. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗ್ತಿದೆ. ಸೊ ಎಣ್ಣೆ ಕಾದಿರೋದ್ರಿಂದ, ಕರೆಕ್ಟ್ ಟೈಮಿಗೆ ಹಾಕಿರೋದ್ರಿಂದ ನೋಡಿ ಈರುಳ್ಳಿ ಎಷ್ಟು ಬೇಗ ಟರ್ನ್ ಆಗ್ತಿದೆ ಕಲರು. ಇಲ್ಲೇ ಗೊತ್ತಾಗ್ತಿದೆ ಚೆನ್ನಾಗಿ ಕಾದಿದೆ ಅಂತ. ಸರಿ, ಹಾಗಾದರೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು 1 ರೌಂಡು. ಅದಕ್ಕೆ ಕಸೂರಿ ಮೆಂತೆ ಹಾಕೋಣ. ಎಲ್ಲ ಭಾಳ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಸಾಕು. ಸರಿ, ಅದನ್ನು ಅಲ್ಲಾಡಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ, ಹಾಗಾದರೆ ಇವಾಗ ಅದನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟು ಕಸೂರಿ ಮೆಂತೆ ಹಾಕ್ಕೊಂಡಿದ್ದಾಯಿತು. ಉಳಿದಿರೋ ಕಸೂರಿ ಮೆಂತೆ ಮತ್ತು ಕರಿಬೇವು ಹಾಕ್ಕೊತಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದಾಯಿತು. ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡೋದ್ರಿಂದ ಹಾಕಿರೋ ಹತ್ರನೇ ಇರಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ, ಎಲ್ಲ ಕಡೆ ಚೆನ್ನಾಗಿ ಕಾಣುತ್ತಂತ ಅಷ್ಟೇ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಚಿಕ್ಕದಾಗಿರೋ 1 ಟೊಮೊಟೊ ತೊಗೊಂಡು ಕಟ್ ಮಾಡ್ಕೊಂಡಿರೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಅದು ಟೊಮೊಟೊ ಏನಿದೆ ಅದು ಸ್ವಲ್ಪ ಬೇಯಬೇಕು. ಅದು ಬೆಂದು ಸ್ವಲ್ಪ ನೀರು ಬಿಡಬೇಕು, ನೀರಿನ ಅಂಶ ಇರುತ್ತಲ್ವ ಅದನ್ನೆಲ್ಲ ಬಿಡಬೇಕು, ಅಲ್ಲಿವರೆಗೆ ಬೇಯಬೇಕು. ಸೊ ಏನು ಮಾಡೋಣ ಅಂದರೆ, ಅದು ಬೇಯಲಿ, ಅದಕ್ಕೊಂದು ನೀಟನ್ನ ಕ್ಲೋಸ್ ಮಾಡಿಬಿಡೋಣ. ಸೊ ಕ್ಲೋಸ್ ಮಾಡ್ತಿದ್ದೀನಿ. ನೋಡ್ತಾನೆ ಇದ್ದೀರಲ್ವ? ನೋಡಿ, ಅದು ಬೇಯ್ತಾ ಇದೆ ನೋಡಿ, ಹಬೆ ಎಲ್ಲ ಬರ್ತಾ ಇದೆ.
ಸೊ ವಾಟರ್ ಬಬಲ್ಸ್ ಎಲ್ಲ ಬರ್ತಿದೆ. ಸರಿ, ಅದು ಆರೆಂಜಿಗೆಲ್ಲ ಬಂದಿದೆ ಅಂದರೆ ಆಲ್ಮೋಸ್ಟ್ ಟೊಮೊಟೊ ಬೆಂದಿದೆ ಅಂತಲೇ. ನೋಡಿ, ಇದೆಲ್ಲ ಟ್ರಿಕ್ಸು. ಹೇಗೆ ಬೆಂದಿದೆ, ಏನು ಬೆಂದಿದೆ ಅಂತ ನಾವು ಕೈಯಿಂದ ಮುಟ್ಟೋ ಅವಶ್ಯಕತೆಯೇ ಇರಲ್ಲ. ಒಂದೆರಡು ಸಲ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಅಂತ. ಸೊ ವಾಟರ್ ಬಬಲ್ ಬಂದರೆ ಬೆಂದಿರುತ್ತೆ. ಸೊ ಇಷ್ಟಾದಮೇಲೆ ಚಿಕನ್ ಹಾಕ್ಕೋಬೇಕು. ಸೊ ನಾನು 1.5 kg ಚಿಕನ್ ತೊಗೊಂಡಿದ್ದೆ ಅಲ್ವಾ, ಆಲ್ಮೋಸ್ಟ್ 3/4 kg ಫ್ರೈಗೆ ಹಾಕ್ಕೊತಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಫ್ರೈ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ತಿಂತಾರೆ. 3/4ಗಿಂತ ಸ್ವಲ್ಪ ಜಾಸ್ತಿನೇ ಅಂದ್ಕೊಳ್ಳಿ. ಚಿಕನ್ ಇದಕ್ಕೆ ಹಾಕ್ಕೊತಿದ್ದೀನಿ. ಸರಿ, ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ತಕ್ಷಣ ಏನು ಅದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ವಲ್ಪ ಹೊತ್ತು ಹೋದರೆ ಅದೇ ಮಿಕ್ಸ್ ಆಗುತ್ತೆ ಆಟೋಮೆಟಿಕ್. ಸ್ವಲ್ಪ ಮೆತ್ತಗಾಗಿರುತ್ತಲ್ವ. ಸೊ ಲಿಡ್ ಕ್ಲೋಸ್ ಮಾಡಿ ಮತ್ತೆ ತೆಗೆದು ಇವಾಗ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತಿದ್ದೀನಿ. ಅರಿಶಿಣ ಪೌಡ್ರು ಇದು ಮ್ಯಾಂಡೇಟ್ರಿ ಅಲ್ವಾ, ಚಿಕನ್ ಆದರೆ ಅರಿಶಿಣ ಪೌಡ್ರ್ ಹಾಕ್ತೀವಿ, ಚಿಕನ್ ಆಗಲಿ ಮಟನ್ಗಾಗಲಿ. ಸೊ ಅರಿಶಿಣ ಪುಡಿ ಹಾಕ್ಕೊತಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಸೊ ಕಲ್ಲುಪ್ಪು ಯೂಸ್ ಮಾಡ್ತೀನಿ ನಾನು, ಕಲ್ಲುಪ್ಪು ಚೆನ್ನಾಗಿರುತ್ತೆ ಅಂತ. ಸೊ ಕಲ್ಲುಪ್ಪು ಹಾಕ್ಕೊಂಡಿದ್ದು ಆಯಿತು, ಅರಿಶಿಣ ಹಾಕ್ಕೊಂಡಿದ್ದು ಆಯಿತು, ಚಿಕನ್ ಹಾಕ್ಕೊಂಡಿದ್ದು ಆಯಿತು. ಇವಾಗೆಲ್ಲನೂ ಸೇರಿ ಫಸ್ಟಿಗೆ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಯೆಲ್ಲೋ ಕಲರ್ ಆಗಬೇಕು. ಚಿಕನ್ ಫುಲ್ಲು ಎಲ್ಲೋ ಕಾಣಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಈಕ್ವಲಾಗಿ ಮಿಕ್ಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕಡೆ ಈಕ್ವಲಾಗಿ ಮಿಕ್ಸ್ ಆಗಿದೆ. ಸರಿ, ಇದಕ್ಕೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಅದು ಸಹ ಸ್ವಲ್ಪ ಬೇಯಬೇಕಲ್ವಾ. ನಾವು ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ತೋರಿಸ್ತೀನಿ. ನಾವು ಚಿಕನಿಗೆ ಒಂದು ಸ್ವಲ್ಪನೂ ನೀರೇ ಹಾಕಿಲ್ಲ ಅಲ್ವಾ. ಇವಾಗ ಓಪನ್ ಮಾಡ್ತೀನಿ ನೋಡಿ. ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಮಾಡಿದರೆ ನೋಡಿ, ಈ ಥರ ಎಷ್ಟೊಂದು ನೀರು ಬಿಟ್ಕೊಂಡ್ಬಿಟ್ಟಿದೆ. ಚಿಕನ್ ಅಂದ್ರೇ ನೀರಿನ ಅಂಶ ಇರುತ್ತಲ್ವ. ಸೊ ಅದು ಆಟೋಮೆಟಿಕ್ಕಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ನೀರೇ ಹಾಕಿಲ್ಲ ಒಂದು ಸ್ವಲ್ಪನೂ, ಆದರೂ ಎಷ್ಟೊಂದು ನೀರು ಬಿಟ್ಕೊಂಡ್ಬಿಟ್ಟಿದೆ. ಅದು ಬೇಯ್ತಾ ಹಾಗೆ ಅದು ಎಲ್ಲಿವರೆಗಂದರೆ 3/4% ಬೇಯೋವರೆಗೂ ನೀರು ಬಿಡುತ್ತೆ. ಆಮೇಲೆ ನೀರು ಹೀರ್ಕೊಳ್ಳುತ್ತದೆ. ಸೊ ಇವಾಗ ನೀರು ಬಿಟ್ಟಿದೆ, ಅದು ಇನ್ನೂ ಬೇಯ್ತಾ ಇದೆ ಅಂತ ಅರ್ಥ. ಬೆಂದಿಲ್ಲ, ಬಟ್ ಬೇಯ್ತಾ ಇದೆ ಅಂತ ಅರ್ಥ. ಇದೇ ಟೈಮಿಗೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ಹಿಂಡ್ಕೊಂಡು ಅದನ್ನೆಲ್ಲ ಶೇಕ್ ಮಾಡೋಕ್ಕೆ ಹೋಗಬೇಡಿ. ಅದು ಆಟೋಮೆಟಿಕ್ ರಸ ಎಲ್ಲ ಒಳಗೆ ಬಿಡುತ್ತೆ. ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಆವಾಗಲೇ ರುಬ್ಬಿಟ್ಕೊಳ್ಳಿ ಸೈಡಿಗೆ ಅಂತ ಹೇಳಿದ್ನಲ್ವ ಮಸಾಲೆನ. ಸೊ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತೆಗೆದು ಸಾಂಬಾರಿಗೂ ಬೇಕು, ಫ್ರೈಗೂ ಬೇಕು. ಆ ರುಬ್ಬಿರೋ ಮಸಾಲೆಯಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಫ್ರೈಗೆ. ಯಾಕಂದರೆ ನಾನಿಲ್ಲಿ ಡೈರೆಕ್ಟಾಗಿ ನನಗೆ ಕಣ್ಣಾಳ್ತಲೆಲ್ಲ ಗೊತ್ತಾಗುತ್ತೆ. ಸೊ ನಾನು ಡೈರೆಕ್ಟಾಗಿ ಹಾಕ್ಕೊತಿದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಬಲ್ ಸ್ಪೂನ್ ತೊಗೊಂಡು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಕಡಿಮೆ ಹಾಕಿದಷ್ಟು ನಿಮಗೆ ಟೇಸ್ಟ್ ಜಾಸ್ತಿ ಹಾಕಿದ್ರೆ ಬರೀ ಅದೇ ಥರ ಗಟ್ಟಿ ಆಗಿಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 3ರಿಂದ ಅಂದರೆ 4 ಟೇಬಲ್ ಸ್ಪೂನು ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಅದು ಹಾಕ್ಕೊಂಡಿದ್ಮೇಲೆ ಒಂದೇ ಒಂದು ಗ್ಲಾಸ್ ವಾಟ್ರ್ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದು ಸೆಮಿ ಗ್ರೇವಿ ಇರುತ್ತೆ. ಫುಲ್ ಇಲ್ಲ ಅಂದರೆ ನೀರು ಕಮ್ಮಿ ಆದ್ರೂ ಫುಲ್ ಗಟ್ಟಿ ಗ್ರೇವಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನೀರು ತುಂಬ ಜಾಸ್ತಿ ಆದ್ರೂ ಸಾಂಬಾರು ಥರ ಆಗಿಬಿಡುತ್ತೆ. ಸೊ ಸಾಕು, ಒಂದೇ ಒಂದು ಗ್ಲಾಸ್ ನೀರು ಇಷ್ಟು ಹಾಕ್ಕೊಂಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಒಂದು 5-6 ನಿಮಿಷ ಬೆಂದಿದೆ ಅನಿಸುತ್ತೆ. ನೋಡಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ನಿಮಗೆ ತೋರಿಸಿಲ್ಲ. ಈ ರೇಂಜಿಗೆ 5-6 ನಿಮಿಷ ಬೆಂದ ಮೇಲೆ ಈ ಥರ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ಲು ರೆಡ್ಡಿಶು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀರು ಕಮ್ಮಿನೂ ಆಗಿದೆ. ಸೊ ಚೆನ್ನಾಗಿ ಬೆಂದಿದೆ. ಅದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಹೆಂಗೆ ಬೇಯ್ತಾ ಇದೆ, ಕಾಣ್ತಿದೆ ಅಲ್ವಾ ನಿಮಗೆ. ಸ್ವಲ್ಪ ಅದೇ ಟೈಮಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕದು. ಸೊ ಬೇಯಲಿ. ನಿಮ್ಗೆ ಕಾಣ್ತಿದಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕಲರ್ ಆಗಿರ್ಬೋದು, ಬೆಂದಿರೋದಾಗಿರ್ಬೋದು, ಆ ಚಿಕನ್ ಪೀಸ್ಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಸೈಡಿಗೆ ನಾನು ದೋಸೆ ಮಾಡ್ಕೊತಿದ್ದೆ ಅದು ಬೇಯೋ ಟೈಮಲ್ಲಿ. ಯಾಕಂದರೆ ಚಿಕನ್ ಫ್ರೈ ಜೊತೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ
ಹೇಳಿದರು ಮನೇಲಿ ದೋಸೆ ಮಾಡಿಕೊಡೋಕ್ಕೆ. ಸೊ ದೋಸೆ ಮಾಡ್ಕೊತಿದ್ದೆ ಈ ಬೇಯೋ ಟೈಮಲ್ಲಿ. ಅದಂಗೆ ಕ್ಯಾಪ್ಚರ್ ಆಗಿದೆ ನೋಡಿ, ಆಗಿದೆ, ಬೆಂದಾಗಿದೆ. ಇದು ಫೈನಲಾಗಿ ನೋಡಿ ಈ ರೇಂಜಿಗೆ ನೀರು, ಅದರಲ್ಲಿ ನೀರು ಕಂಪ್ಲೀಟಾಗಿ ಹೋಗಿರಬೇಕು. ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ನೆಂಚ್ಕೊಳ್ಳೋಕ್ಕಿರುತ್ತೆ ಅಲ್ವಾ, ಆ ಥರ ನೀರಿದ್ದರೆ ಸಾಕು ನಮಗೆ. ಸೊ ಅದಕ್ಕೊಂದು ಸ್ವಲ್ಪ ಅರ್ಧ ನಿಂಬೆಹಣ್ಣು ಆವಾಗಲೇ ಉಳಿದಿತ್ತಲ್ಲ ಅದನ್ನು ಹಾಕ್ಕೊಂಡು ಎಂಡಾಯಿತು. ಸೊ ನೆಕ್ಸ್ಟು ಇವಾಗ ಸಾಂಬಾರು ಮಾಡಬೇಕಲ್ವಾ, ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೇಮ್ ಎಣ್ಣೆ ಹಾಕ್ಕೊಳ್ಳೋದು. ಸಾಂಬಾರು ತುಂಬ ಈಸಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತೀವಲ್ಲ. ಸೊ ಇದಕ್ಕೇನು ಕಾದ್ಕೊಂಡು ಅಲ್ಲಡಿಸ್ಕೊಂಡು ಇರೋ ಅವಶ್ಯಕತೆ ಏನಿಲ್ಲ. ಸೊ ಡೈರೆಕ್ಟಾಗಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಎಷ್ಟು ಬೇಕೋ, ಅಂದರೆ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ತಗೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದೀವಲ್ವಾ, ಇವಾಗ ಸರಿ. ಇದಕ್ಕೇನು ಒಗ್ಗರಣೆ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಏನಿಲ್ಲ, ಡೈರೆಕ್ಟ್ ಸಿಂಪಲ್ ಕಸೂರಿ ಮೆಂತ್ಯ ಒಂದು ಹಾಕ್ಕೊತಿದ್ದೀನಿ. ಆಗಲೇ ಉಳಿದಿತ್ತಲ್ವ ಚಿಕನ್ನು, 1.5 kg ಚಿಕನಲ್ಲಿ 3/4 kg ಚಿಕನ್ ಫ್ರೈಗೆ ಹಾಕ್ಕೊಂಡಿದ್ದೆ. ಉಳಿದಿದ್ದ ಚಿಕನ್ ಇತ್ತಲ್ವ, ರಿಮೈನಿಂಗ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿನೇ ಇದೆ ಚಿಕನ್ನು. ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊತಿದ್ದೀನಿ ಜೊತೆಗೆ. ಉಪ್ಪು, ನಾನು ಕಲ್ಲುಪ್ಪೇ ಯೂಸ್ ಮಾಡೋದು. ಸೊ ಅಲ್ಲಾಡಿಸಿದ್ದೀನಿ. ಸೊ ಆಗಲೇ ಲಿಂಬೆಹಣ್ಣು ಇತ್ತಲ್ವ, ಇನ್ನೊಂಚೂರು ಲಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ಇಷ್ಟೇ, ಇದಕ್ಕೇನೂ ಇಲ್ಲ. ಸೊ ಅದು ಖಾಲಿಯಾಗಿತ್ತು, ಇನ್ನೊಂದು ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ನೋಡಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ನೀರು ಬಿಡೋಕ್ಕೆ. ಇನ್ನೇನು ಇದೂ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಇಂಥ ಟೈಮಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೊಡಬೇಕು, ಅಂದರೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೊಡಬೇಕು. ಸೊ ಕುಕ್ಕರ್ ಉಲ್ಟಾ ತಿರುಗಿಸಿ ಮುಚ್ಚಿಟ್ಟಿದ್ದೀನಿ, ಯಾಕಂದರೆ ಇನ್ನೂ ಸಾಂಬಾರು ಪೌಡ್ರೆಲ್ಲ ಹಾಕಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ನೋಡಿ ನೀರು ಬಿಟ್ಕೊಂಡಿದೆ, ನೀರು ಬಿಟ್ಕೊಂಡು ಡ್ರೈ ಆಗ್ತಿದೆ. ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಇಂಥ ಟೈಮಲ್ಲಿ ಏನು ಮಾಡಬೇಕು, ಆವಾಗಲೇ ಉಳಿದಿತ್ತಲ್ವ ಸ್ವಲ್ಪ ಫ್ರೈಗೆ ಹಾಕಿ ಮಿಕ್ಸಿ ಮಾಡಿರೋವಂಥ ಸಾಂಬಾರು, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ, ಸಾಂಬಾರಿಗೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕ್ಕೊತಿದ್ದೀನಿ, ಉಳಿದಿರೋದು ನೋಡಿ. ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಅಲ್ಲಾಡಿಸಿದ್ರೆ ಎಲ್ಲ ಕಡೆ ಇರೋ ಮಸಾಲೆ ಎಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ ಸೊ ನೀರಲ್ಲಿ. ಸೊ ನೋಡಿ ಇಷ್ಟು ಹಾಕಿದ್ದೀನಿ ನೀರು. ನಾನು ಒಂದು ಸಲ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು, ನನಗೆ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಸೊ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಇಷ್ಟೇ, ಇನ್ನೇನು ಮಾಡೋದು ಇಲ್ಲ ಇದರಲ್ಲಿ. ಚಿಕನ್ ಸಾಂಬಾರು ತುಂಬ ಈಸಿ ಅನ್ನಲ್ವಾ. ಸೊ ಇದಕ್ಕೆ ವಿಜಿಲ್ ಫಿಕ್ಸ್ ಮಾಡಿ 3 ವಿಜಿಲ್ ಕೂಗಕ್ಕೆ ಬಿಟ್ಬಿಡಿ. ಅದು 3 ವಿಜಿಲ್ ಆದಮೇಲೆ ತೆಗೆದು ನೋಡಿ ಈಗ 3 ವಿಜಿಲ್ ಆಗಿದೆ. ಹೇರೆಲ್ಲ ತೆಗ್ದಿದ್ದೀನಿ, ಬಟ್ ಇನ್ನೂ ಹೀಟಿದೆ ಅಲ್ವಾ, ಸೊ ತುಂಬ ಟೈಟಾಗಿ ಕುತ್ಕೊಂಡಿದೆ. ಟ್ರೈ ಮಾಡ್ತಿದ್ದೀನಿ, ತೆಗೆದೆ. ಸೊ ನೋಡಿ ಹಬೆ ಹೇಗೆ ಬರ್ತಿದೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ ಚಿಕನ್ ಸಾಂಬಾರು. ನೋಡಿ ಚಿಕನ್ನು 2 ವಿಜಿಲ್ಗೆ ಎಲ್ಲರೂ ಆಲ್ಮೋಸ್ಟ್ ಬೆಂದಿದೆ ಅಂತ ಹೇಳ್ತಾರೆ. ಬಟ್ ಇದೇನಂತಾರೆ, ತುಂಬ ಗಟ್ಟಿ ಪೀಸ್ ಇರುತ್ತಲ್ಲ, ಅದು ಸ್ವಲ್ಪ ನಮಗೆ ತಿಂದಾಗ ಗಟ್ಟಿ ಅನಿಸುತ್ತೆ. ಸೊ 3 ವಿಜಿಲ್ನ ಕೂಗಿಸ್ಕೊಳ್ಳಿ, ಆಲ್ಮೋಸ್ಟ್ ಯಾವುದೇ ಇದ್ರೂ ಎಲ್ಲ ಬೆಂದಿರುತ್ತೆ. ಸರ್ವ್ ಮಾಡ್ಕೊತಿದ್ದೀನಿ. ಇದು ನಮ್ಮ ಮನೇಲಿ ಒಂದು ಪಾಪು ಇದೆ, ಚಿಕ್ಕ ಪಾಪು. ನಮ್ಮ ಮನೇಲಿ ಪಾಪುಗೆ ಮಾಡಿ ಇದನ್ನು ಸರ್ವ್ ಮಾಡ್ತಿರೋದು. ಸೊ ಅದು ಜಾಸ್ತಿ ಪೀಸ್ ತಿನ್ನಲ್ಲ, ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಿದ್ದೀನಿ. ನೋಡಿ ಚಿಕನ್ ಫ್ರೈ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಫಸ್ಟಿಗೆ ಇದೇ ಮಾಡಿದ್ದಲ್ವ, ಇದನ್ನು ಹಾಕ್ಕೊತಿದ್ದೀನಿ. ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಆಗಲೇ ದೋಸೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ದೋಸೆನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸೌತೆಕಾಯಿ. ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ.
ಒಂದು ಸಲ ನೀವೂ ಇದನ್ನು ಮಾಡಿ ತಿಂದು ಹೇಗಿದೆ ಅಂತ ನನಗೆ ಟೇಸ್ಟ್ ಕಮೆಂಟ್ ಮಾಡಿ. ನಿಜ ಟ್ರೈ ಮಾಡಲೇಬೇಕು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಪೆಷಲಿ ಫ್ರೈ ಅಂತೂ ನೀವು 100% ಪದೇ ಪದೇ ಮಾಡ್ಕೊಂಡು ತಿಂತೀರ. ನಾನು ಸಾಂಬಾರಿಗಿಂತ ಫ್ರೈನೇ ಜಾಸ್ತಿ ಇಷ್ಟಪಡೋದು, ಸೊ ಅದನ್ನೇ ಹೇಳ್ತಿದ್ದೀನಿ. ನಿಜ ನೀವು ಮಾಡ್ಕೊಂಡು ತಿಂತೀರ, ಒಂದು ಸಲ ಟ್ರೈ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಬಾಯ್. ನಿಮ್ಮ ದಿನ ಶುಭವಾಗಿರಲಿ.